ನಾವು ಭಾಷಣವನ್ನು ಮಾಡ್ತೀವಿ, ಆದರೆ ಇವತ್ತಿನ ನಮ್ಮ ನಾಯಕರ ನುಡಿ ಕೇವಲ ಭಾಷಣಕ್ಕೆ ಸೀಮಿತವಾಗದೆ, ಬರೀ ಭೂಷಣಕ್ಕೆ ಸೀಮಿತವಾಗದೆ ಜವಾಬ್ದಾರಿಗೆ ಸೀಮಿತವಾಗಬೇಕು ಅನ್ನೋದು ಅಶ್ವವೇಗ ನ್ಯೂಸ್ನ ಕಳಕಳಿ ಮತ್ತು ಕಾಳಜಿ. ಎಸ್, ಯು ಆರ್ ಟೆಲಿಂಗ್ ಸಮಥಿಂಗ್ ಇನ್ ಬಿಟ್ವೀನ್. ಅಂದ್ರೆ ಏನೀಗ ಸ್ವತಂತ್ರ ದಿನಾಚರಣೆ ಅಂದ್ರೆ ನಾವು ಏನು 80ನೇ ಸ್ವತಂತ್ರ ದಿನಾಚರಣೆಯ ಸಂಭ್ರಮದಲ್ಲಿದ್ದೇವೆ. ಈಗ ಯೂತ್ಸ್ ಏನ್ ಮಾಡ್ತಾರೆ, ಒಂದು ದಿನಕ್ಕೆ ಸ್ವತಂತ್ರ ದಿನಾಚರಣೆ ಮಾಡ್ತೀವಿ, ಸೆಲೆಬ್ರೇಟ್ ಏನು ಮಾಡ್ತಾರೆ ಅದು ಒಂದು ದಿನಕ್ಕೆ ಮಾತ್ರ ಸೀಮಿತ ಆಗುತ್ತೆ. ಅಂದ್ರೆ ಏನು ಬ್ರಿಟಿಷರಿಂದ ನಾವು ಮುಕ್ತಿ ಅಂದ್ರೆ ಅವರ ಆಡಳಿತದಿಂದ ಮುಕ್ತಿಯನ್ನ ಪಡೆದು ಸ್ವತಂತ್ರ ದಿನಾಚರಣೆಯನ್ನ ಮಾಡ್ತಿದ್ದೀವಿ. ಆದ್ರೆ ಪ್ರತಿಯೊಬ್ಬ ಯೂತ್ಸ್ ಕೂಡ ಇಲ್ಲಿ ನಮ್ಮ ರಾಜ್ಯದಲ್ಲಿ ಆಗಿರಬಹುದು ಅಥವಾ ದೇಶದಲ್ಲಿ ಆಗಬಹುದು, ರಾಜಕಾರಣಿಗಳು ಅಥವಾ ಒಂದು ಪಕ್ಷಗಳು ಏನು ಹಿಡಿತ ಸಾಧಿಸಕ್ಕೆ ಮುಂದಾಗುತ್ತೋ, ಸೊ ಆ ಒಂದು ವೇಳೆಯಲ್ಲಿ ಯಾವುದು ಅನ್ಯಾಯ ಅನ್ಸುತ್ತೆ ಆಗ ನಾವು ಎದ್ದು ನಿಲ್ಲಬೇಕಾಗತ್ತೆ. ಅದು ಒಂದು ದಿನಕ್ಕೆ ಅಥವಾ ಸೋಷಿಯಲ್ ಮೀಡಿಯಾಗೆ ಮಾತ್ರ, ಖಂಡಿತ ಹೌದು, ಮತ್ತೆ ಅದು ಸೋಷಿಯಲ್ ಮೀಡಿಯಾಗೆ ಮಾತ್ರ ಒಂದು ಸೀಮಿತ ಆಗಬಾರದು ಅನ್ನುವಂಥದ್ದು ಒಂದು ಉದ್ದೇಶ. ಅಂದ್ರೆ ಪ್ರತಿಯೊಬ್ಬರ ಒಂದು ಜವಾಬ್ದಾರಿ ಕೂಡ, ನಮ್ಮ ದೇಶವನ್ನ ಮುನ್ನಡೆಸುವಂತಹ ಜವಾಬ್ದಾರಿ ಪ್ರತಿಯೊಬ್ಬ ಯೂತ್ಸ್ಗೂ ಕೂಡ ಇರುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ನನಗೆ ಈ ಸಂದರ್ಭದಲ್ಲಿ ಉಪೇಂದ್ರ ಅವರು ತುಂಬ ನಂಗೆ ಬಹುತೇಕ ಸಂದರ್ಭಗಳಲ್ಲಿ ಅವ್ರು ನೆನಪಾಗ್ತಾರೆ, ಬಿಕಾಸ್ ಆಫ್ ಹಿಸ್ ಐಡಿಯಾಲಜಿ. ಈಗ ಮಾನವ ಧರ್ಮ ಅಂತೆಲ್ಲ ನಾವು ರಾಜಕಾರಣಿಗಳ ಮಾತುಗಳನ್ನು ಕೇಳ್ಕೊತೀವಿ, ಹೌದಾ? ಹೌದು. ಕೊನೆಗೆ ತಲೆ ಸರಿ ಇದ್ದರೆ ನಮ್ಮದು ಬೇರೆ ಎಲ್ಲ ಅಂಗಾಂಗಗಳು ಸರಿ ಇರಲಿಕ್ಕೆ ಅನುಕೂಲ ಆಗುತ್ತೆ. ಇದೆಲ್ಲವೂ ಸರಿ ಇದ್ದು ತಲೆನೇ ನಮಗೆ ಸರಿ ಇಲ್ಲ ಅಂತ ಹೇಳಿದರೆ ನಾವು ಯಾವ ಕೆಲಸ ಕಾರ್ಯಗಳನ್ನು ಸಮರ್ಪಕವಾಗಿ ಮಾಡೋಕ್ಕೆ ಹ್ಯಾಕೆ ಸಾಧ್ಯ ಇಲ್ವೋ, ಅದೇ ರೀತಿ ತಲೆ ಅಂದರೆ ನಮ್ಮನ್ನು ಆಳುವಂಥ ಸರ್ಕಾರ, ನಮ್ಮನ್ನು ಆಳುವಂಥ ನಾಯಕರು. ಅಲ್ಲಿ ಸರಿಯಾದರೆ ಎಲ್ಲವೂ ಸರಿಯಾಗತ್ತೆ. ಹಾಗಾಗಿ ಅದು ಸರಿಯಾಗಬೇಕು ಅಂತ ಹೇಳಿದರೆ, ಈಗಾಗಲೇ ನಮ್ಮ ಲಕ್ಷ್ಮಿ ಅವ್ರು ಹೇಳ್ತಾ ಇದ್ರು, ಜವಾಬ್ದಾರಿ ತೆಗೆದುಕೊಳ್ಬೇಕು, ಧ್ವನಿ ಎತ್ತಬೇಕು ಅಂಥೇಳಿ. ಅಂದರೆ ಈ ಬೆರಳಿ ಇದೆಯಲ್ಲ, ಇದು ಚೆನ್ನಾಗಿ ಕೆಲಸ ಮಾಡಬೇಕು. ಓಟ್ ಹಾಕೋ ಟೈಮಲ್ಲಿ ಬರೀ ಒಂದು ದಿವಸ ನಾವು ಪ್ರಜಾಪ್ರಭುತ್ವ ಹಬ್ಬ ಅಂತ ಹೇಳಿಬಿಟ್ಟು ಅವರ ಆಸೆ ಆಮಿಷಗಳಿಗೆ ಒಳಗಾಗ್ಬಿಟ್ಟು ಇದನ್ನು ಪ್ರತಿದಿನ ಬೇಕಾದ್ರೆ ಇದನ್ನು ಮಂತ್ರ ಮಾಡ್ಕೊಳ್ಳಿ, ಈ ಮಾತನ್ನು. ಅದರಲ್ಲಿ ಯಾವ ಅನುಮಾನ ಇಲ್ಲ, ತಪ್ಪಿಲ್ಲ. ನಾವೇ ಓಟ್ ಹಾಕ್ತೀವಿ, ನಾವೇ ರಾಜಕಾರಣಿಗಳಿಗೆ ಬೈತೀವಿ, ಇದಾಗಬಾರ್ದು. ಆಗ ನಿಜವಾದ ಸ್ವಾತಂತ್ರ್ಯ ಸಿಗಬೇಕು ಅಂತ ಹೇಳಿದರೆ ನಾವು ನಮ್ಮನ್ನು ಮಾರಿಕೊಳ್ಳದೆ ನಮ್ಮ ಸ್ವಾಭಿಮಾನವನ್ನು ಗೌರವಿಸಿ ನಮಗೆ ಬೇಕಾದ್ದನ್ನು ಪಡೆಯೋ ನಿಟ್ಟಿನಲ್ಲಿ ಸಾರ್ಥಕ ಜೀವನವನ್ನು ನಡೆಸಿದರೆ ಬಹುಶಃ ಅದು ಅರ್ಥಪೂರ್ಣವಾದೀತು. ಹಾಗೆಯೇ ಮತ್ತೊಂದು ವಿಶೇಷ ಏನು ಅಂತ ಹೇಳಿದರೆ, ಭಾರತದ ಜೊತೆಗೆ ದಕ್ಷಿಣ ಕೊರಿಯಾ, ಉತ್ತರ ಕೊರಿಯಾ, ಕಾಂಗೋ, ಬೆಹರನ್ ದೇಶಗಳಲ್ಲೂ ಕೂಡ ಇವತ್ತು ಸ್ವಾತಂತ್ರ್ಯದ ಹಬ್ಬ. ಹಾಗಾಗಿ ಯಾರೆಲ್ಲ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮದಲ್ಲಿದ್ದಾರೋ ಅವರೆಲ್ಲರಿಗೂ ಕೂಡ ಒಳಿತಾಗಲಿ. ನಾಡಿನ ಸಮಸ್ತ ಜನತೆಗೆ ಮತ್ತೊಮ್ಮೆ ಲಕ್ಷ್ಮಿಯವರ ಕಡೆಯಿಂದ ಆಗಿರ್ಬೋದು, ನಿಮ್ಮ ರಾಘವ ಸೂರ್ಯ ಕಡೆಯಿಂದ ಆಗಿರ್ಬೋದು, ಹಾಗೆಯೇ ಅಶ್ವವೇಗ ಟೀಮ್ನ ಕಡೆಯಿಂದ ಪ್ರತಿಯೊಬ್ಬರಿಂದಲೂ ಕೂಡ ಮತ್ತೊಮ್ಮೆ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ